ನಮಸ್ತೆ ಎಲ್ಲರಿಗೂ. ಯಶು ಪೂಜಾರಿ ಕುಕಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇದನ್ನ ಚಕ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಒಂದು ಸಾಂಪ್ರದಾಯಿಕ ಶೈಲಿಯಲ್ಲಿ ಚಕ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ 2 ಕಪ್ ಅಕ್ಕಿಯನ್ನ ಚೆನ್ನಾಗಿ ತೊಳ್ಕೊಳ್ಬೇಕು. ಯಾವ ಅಕ್ಕಿ ಯೂಸ್ ಮಾಡ್ಕೊಂಡ್ರು ಆಗುತ್ತೆ, ರೇಷನ್ ಅಕ್ಕಿ ಅಂದ್ರೆ ಚೆನ್ನಾಗಾಗತ್ತೆ. ನಂತರ ಇದರಲ್ಲಿರೋ ನೀರನ್ನೆಲ್ಲ ಚೆನ್ನಾಗಿ ಬಸ್ಕೊಳ್ಬೇಕು. ಈಗ ಒಂದು ಬಟ್ಟೆ ಮೇಲೆ ಇದನ್ನ ಹಾರಾಕೊಳ್ಬೇಕಾಗತ್ತೆ. ಒಂದು ಅರ್ಧ ಗಂಟೆ ಹಾರಾಕೊಂಡ್ರೆ ಸಾಕಾಗತ್ತೆ. ತುಂಬಾ ಡ್ರೈ ಆಗೋದು ಬೇಡ, ನೀರಿನ ಅಂಶ ಅದ್ರಲ್ಲಿ ಹಾಗೆ ಇರಬೇಕು. ಈಗ ಕೈಯಲ್ಲಿ ಮುಟ್ಟಿದಾಗ ಅಕ್ಕಿ ಕೈಗೆ ಅಂಟ್ಕೊಳ್ಬೇಕು, ಅಷ್ಟು ನೀರಿನ ಅಂಶ ಇರ್ಬೇಕಾಗತ್ತೆ. ಇದನ್ನ ಮಿಕ್ಸಿಯಲ್ಲಿ ಹಾಕೊಂಡು ನಂತರ ಪುಡಿ ಮಾಡ್ಕೊಳ್ಬೇಕು. ನೈಸ್ ಆಗಿ ಪುಡಿ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಹಿಟ್ಟು ಈಗ ಉಂಡೆ ಕಟ್ಲಿಕ್ಕೆ ಬರಬೇಕು, ಅಷ್ಟು ನೀರಿನ ಅಂಶ ಇರ್ಬೇಕು ಅದ್ರಲ್ಲಿ. ನಂತರ ಇದನ್ನ ಸಾನ್ಸ್ಕೊಳ್ಬೇಕು. ಈಗ ಒಂದು ಸ್ಟವ್ ಮೇಲೆ ಬಾಂಡೆ ಇಟ್ಟು ಹಿಟ್ಟನ್ನ ಹುರ್ಕೊಳ್ಬೇಕು. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಹುರ್ಕೊಳ್ಬೇಕು. ಹಾಗೆ ಸ್ವಲ್ಪ ಬಿಸಿ ಆಗೋ ತನಕ ಹುರ್ಕೊಂಡ್ರೆ ಸಾಕು, ತುಂಬಾ ಹೊತ್ತು ಕಾಯಿಸೋದು ಬೇಡ ಅದನ್ನ. ಈಗ ಸ್ಟವ್ ಆಫ್ ಮಾಡ್ಕೊಳ್ಬೇಕು. ಈಗ ಒಂದು ಬಟ್ಟೆಯಲ್ಲಿ 1.5 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ಬೇಕು. ನಾನು ಇದಕ್ಕೆ ಮೊದಲು ಒಂದ್ ಕಪ್ ಅಷ್ಟೇ ಹಾಕಿದ್ದೆ, ನಂತರ ಅರ್ಧ ಕಪ್ ಹಾಕಿದ್ದೀನಿ. ನಂತರ ಈ ಬಟ್ಟೆಯನ್ನು ಗಟ್ಟಿಯಾಗಿ ಕಟ್ಟಿ ಒಂದು ಕುಕ್ಕರ್ ಅಲ್ಲಿ ಹಬೆ ಬೇಯಿಸ್ಕೊಳ್ಬೇಕು. ಈಗ ಹುರಿದಿರೋ ಅಕ್ಕಿ ಇನ್ನೊಂದ್ಸಲ ಸಾಣಿಸ್ಕೊಳ್ಬೇಕಾಗುತ್ತೆ. ಅದು ಹುರಿದಿರೋದ್ರಿಂದ ಗಂಟು ಆಗುತ್ತೆ, ಅದರಿಂದ ಇನ್ನೊಂದ್ಸಲ ಸಾಣಿಸ್ಕೊಳ್ಬೇಕು. ಈಗ ಉಳಿದಿರೋ ಗಂಟಾಗಿ ಹಿಟ್ಟನ್ನೆಲ್ಲ ಒಂದು ಪಾತ್ರೆಗೆ ಹಾಕಿಡಿ, ನೆಕ್ಸ್ಟ್ ಯೂಸ್ ಮಾಡ್ಕೊಳ್ಬಹುದು. ಈಗ ಮೈದಾ ಹಿಟ್ಟನ್ನ ಹಬೆ ಬೇಯಿಸ್ಲಿಕ್ಕೆ ಇಟ್ಟಿದ್ವಲ್ಲ, ಅದು 3 ವಿಷಲ್ ಬರಬೇಕು. ಈಗ ಇದಕ್ಕೆ 1 ಕಪ್ ಉದ್ದಿನ ಹಿಟ್ಟನ್ನು ಹಾಕೊಳ್ತಾ ಇದ್ದೇನೆ. ಉದ್ದಿನ ಬೇಳೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದನ್ನ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ಬೇಕು, ಇಲ್ಲ ಮಿಲ್ಲಿಗಾದ್ರೆ ಕೊಟ್ಟರೆ ಆಗುತ್ತೆ. ಅದನ್ನ ಇಲ್ಲಿ 1 ಕಪ್ ಹಾಕೊಳ್ತಾ ಇದ್ದೇನೆ. ಈಗ ಮೈದಾ ಹಿಟ್ಟನ್ನು ತೆಗೆದು ಅದನ್ನ ಕೂಡ ಸಾಣಿಸ್ಕೊಳ್ಬೇಕು. ಇದು ಸ್ವಲ್ಪ ಜಾಸ್ತಿ ಪ್ರೊಸೆಸ್ ಅನ್ಸಿದ್ರು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ತುಂಬಾ ದಿವಸದಿಂದ ಮಾಡ್ಬೇಕು ಅಂತ ಟ್ರೈ ಮಾಡಿ ನನ್ನ ಫ್ರೆಂಡ್ ಅಮ್ಮ ಹೇಳ್ಕೊಟ್ಟಿರೋದಿದ್ದು, ಈಗ ಮಾಡ್ತಾ ಇದ್ದೇನೆ. ತುಂಬಾ ಟೇಸ್ಟ್ ಆಗಿ ಬರುತ್ತಿದ್ದು, ತುಂಬಾ ದಿವಸ ಕೂಡ ಇಡ್ಬಹುದು. ಈಗ ಅದನ್ನ ಚೆನ್ನಾಗಿ ಸಾಣಿಸ್ಕೊಳ್ಬೇಕು. ಈಗ ಇದಕ್ಕೆ 1 ಕಪ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ
ಈಗ ಮುಂಚೆ ಸ್ವಲ್ಪ ಹಿಟ್ಟು ಗಂಟಾಗಿರೋ ಹಿಟ್ಟುಗೆಲ್ಲ ಒಂದು ಪಾತ್ರೆಗೆ ಹಾಕಿ ಇಟ್ಟಿದ್ವಲ್ಲ, ಅದಕ್ಕೆ ಬಿಸಿನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕಲಸಿ ಅದನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಬಿಸಿನೀರೆಲ್ಲ ಕಲ್ಸ್ಕೊಳ್ಬೇಕು ಇದನ್ನ. ಈಗ ಇದಕ್ಕೆ ಅರ್ಧ ಕಪ್ ಆಗಷ್ಟು ಬೆಣ್ಣೆ ಹಾಕೊಳ್ಬೇಕು. ಬೆಣ್ಣೆ ಕಾಯಿಸ್ತಾ ಇದ್ದೇನೆ. ಈಗ ಬೆಣ್ಣೆ, ತುಪ್ಪ, ಎಣ್ಣೆ ಏನ್ ಬೇಕಾದ್ರೂ ಹಾಕೊಳ್ಬಹುದು. 1 ಕಪ್ ಅಷ್ಟು ಹಾಕೊಂಡ್ರೆ ಆಗುತ್ತೆ. ತುಂಬಾ ಜಾಸ್ತಿ ಆದ್ರೆ ತುಂಬಾ ಸ್ಮೂತ್ ಆಗಿ ಚಕ್ಲಿ ಮಾಡುವಾಗ ಹೊಡಿಬಹುದು, ನೋಡಿ ಹಾಕೊಳ್ಳಿ. ಬೆಣ್ಣೆ ಹಾಕೋದ್ರಿಂದ ತುಂಬಾ ಟೇಸ್ಟ್ ಆಗಿ ಬರುತ್ತೆ. ನೋಡಿ ಈಗ ಚಕ್ಲಿ ರೆಡಿ ಆಗಿದೆ. ಅದನ್ನ ಮುಚ್ಚಿಡ್ಬೇಕು. ನಂತರ ಚಕ್ಲಿ ಮಾಡೋ ಹಚ್ಚಿಗೆ ಸ್ವಲ್ಪ ಒಳಗೆ ಎಣ್ಣೆ ಎಲ್ಲ ಹಚ್ಚಿಕೊಂಡು ಅದಕ್ಕೆ ಹಿಟ್ಟು ಹಾಕೊಳ್ಬೇಕು. ಈಗ ಬಾಳೆ ಎಲೆ ಮೇಲೆ ಒಂದೊಂದಾಗಿ ಚಕ್ಲಿ ಬಿಟ್ಕೊಳ್ತಾ ಇದ್ದೀನಿ. ನಿಮಗೆ ಹೆಂಗ್ ಕಂಫರ್ಟಬಲ್ ಆ ತರ ಮಾಡ್ಕೊಳ್ಳಿ. ಡೈರೆಕ್ಟ್ ಆಗಿ ಬಾಣಲೆಗೂ ಬಿಡ್ಬೋದು, ಯಾವ್ದಾರ ಸೋಟ್ ಮೇಲೆ ಒಂದೊಂದೇ ಹಾಕೊಳ್ತಾನೆ ಬಿಡ್ಬೋದು. ನಾನಿಲ್ಲಿ ಸ್ವಲ್ಪ ಒಂದೇ ಸಲ ಮಾಡಿಟ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದೊಂದಾಗಿ ಎಣ್ಣೆಗೆ ಬಿಟ್ಕೊಳ್ಬೇಕಿದ್ನ. ಎಣ್ಣೆ ಚೆನ್ನಾಗಿ ಕಾದಿರ್ಬೇಕು. ಸ್ವಲ್ಪ ಮಾಡ್ಲಿಕ್ಕೆ ತುಂಬಾ ಪ್ರೊಸೆಸ್ ಇದ್ರೂ ಕೂಡ ತುಂಬಾ ಚೆನ್ನಾಗಿ ಬಂದಿರುತ್ತೆ. ತುಂಬಾ ಟೇಸ್ಟಿಯಾಗಿ ಕೂಡ ಬಂದಿತ್ತು. ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಚಾನಲ್ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ.